ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಬಂದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಡೆಲ್ಲಿ ಕಾನ್ಸ್ಟೇಬಲ್ ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ಯಾರ್ಯಾರೆಲ್ಲ PUC ಮುಗಿಸ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಈ ಜಾಬ್ಗೆ ನೀವೆಲ್ಲ ಅಪ್ಲೈ ಮಾಡ್ಬೋದು. ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಬಂದು ಡೆಲ್ಲಿ ಕಾನ್ಸ್ಟೇಬಲ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ಈ ಅರ್ಜಿ ಹಾಕೋದಕ್ಕೆ ಏನೇನೆಲ್ಲ ಕ್ವಾಲಿಫಿಕೇಷನ್ ಆಗಿರಬೇಕು, ಹಾಗೆ ಎಷ್ಟು ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ, ಏಜ್ ಲಿಮಿಟ್ ಏನು ಹೇಳಿದ್ದಾರೆ, ಹಾಗೆ ಸೆಲೆಕ್ಷನ್ಸ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಜೊತೆಗೆ ಇಂಪಾರ್ಟೆಂಟ್ ಡೇಟ್ ಎಲ್ಲ ಏನೇನು ಹೇಳಿದ್ದಾರೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ಕಾನ್ಸ್ಟೇಬಲ್ ಜಾಬ್ಗೆ ಹುಡುಕ್ತಾ ಇದ್ದಾರೋ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಆರ್ಗನೈಸೇಷನ್ ನೇಮ್ ಬಂದು ದ ಸ್ಟಾಫ್ ಸೆಲೆಕ್ಷನ್ಸ್ ಕಮಿಷನ್ಸ್ ಕಡೆಯಿಂದ ಬಿಟ್ಟಿರೋದು. ನೇಮ್ ಆಫ್ ದ ಪೋಸ್ಟ್ ಬಂದು SSC ಕಾನ್ಸ್ಟೇಬಲ್ ಆಗಿರುತ್ತೆ. ಪೋಸ್ಟ್ ಮಾಡಿರೋ ಡೇಟ್ ಬಂದು 23/9/2025 ಆಗಿರುತ್ತೆ. ವೇಕೆನ್ಸಿ ನೋಡೋದಾದರೆ 7565 ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ಜಾಬ್ ಲೊಕೇಶನ್ ನೋಡೋದಾದರೆ ಡೆಲ್ಲಿಲಿ ಜಾಬ್ ಆಗಿರುತ್ತೆ. SSC ಕಾನ್ಸ್ಟೇಬಲಲ್ಲಿ ಬಂದು ವೇಕೆನ್ಸಿ ಡೀಟೇಲ್ಸ್ ನೋಡೋಣ. ಪೋಸ್ಟ್ ನೇಮ್ ಬಂದು ಕಾನ್ಸ್ಟೇಬಲ್ ಮೇಲ್ ಕೆಟಗರಿಯವರಿಗೆ ಬಂದು 4408 ಪೋಸ್ಟ್ ಬಿಟ್ಟಿದ್ದಾರೆ. ಕಾನ್ಸ್ಟೇಬಲ್ ಮೇಲ್ನಲ್ಲಿ ಬಂದು ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅದರ್ ಕ್ಯಾಂಡಿಡೇಟ್ಸ್ಗೆಲ್ಲ 285 ಪೋಸ್ಟ್ ಬಿಟ್ಟಿದ್ದಾರೆ. ಕಾನ್ಸ್ಟೇಬಲ್ ಮೇಲಲ್ಲಿ ಬಂದು ಎಕ್ಸ್ ಸರ್ವಿಸ್ ಮ್ಯಾನ್ ಕಮಾಂಡೋಗೆ ಬಂದು 376 ಪೋಸ್ಟ್ ಕರೆದಿದ್ದಾರೆ. ಕಾನ್ಸ್ಟೇಬಲ್ ಫೀಮೇಲ್ ಕೆಟಗರಿಯವ್ರಿಗೆ ಬಂದು 2496 ಪೋಸ್ಟ್ ಕರೆದಿದ್ದಾರೆ. ಟೋಟಲ್ ಆಗಿ ನೋಡೋದಾದರೆ 7565 ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿರೋದು. SSCಲಿ ಬಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ನೋಡೋದಾದರೆ ಇಲ್ಲಿ ನೀವು ಯಾವುದೇ PUC ಪಾಸ್ ಮಾಡ್ಕೊಂಡಿರೋರು ಕೂಡ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. SSC ಕಾನ್ಸ್ಟೇಬಲಲ್ಲಿ ಬಂದು ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ ಎಲ್ಲ ಏನು ಹೇಳಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ಫಾರ್ ಆಲ್ ಕ್ಯಾಂಡಿಡೇಟ್ಸ್ಗೆ ಬಂದು 100 ರೂಪಾಯಿ ಹೇಳಿದ್ದಾರೆ. ಜೊತೆಗೆ ವುಮೆನ್ ಕ್ಯಾಂಡಿಡೇಟ್ಸ್ಗೆ, ಹಾಗೆ SC ST ಕ್ಯಾಂಡಿಡೇಟ್ಸ್ಗೆ, ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ ಯಾವುದೇ ರೀತಿ ಫೀಸ್ ಅನ್ನೋದೇ ಹೇಳಿಲ್ಲ. ಫೀಸ್ ಪೇಮೆಂಟ್ ಬಂದು ನೀವು ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗತ್ತೆ. SSC ಕಾನ್ಸ್ಟೇಬಲಲ್ಲಿ ಬಂದು ಏಜ್ ಲಿಮಿಟ್ನ ನೋಡೋದಾದರೆ ಮಿನಿಮಮ್ ಏಜ್ ಲಿಮಿಟ್ ಬಂದು 18 ವರ್ಷದಿಂದ ಮ್ಯಾಕ್ಸಿಮಮ್ 25 ವರ್ಷದ ಒಳಗಡೆ ನೀವು ಇಲ್ಲಿರೋರು ಅಪ್ಲೈನ ಮಾಡ್ಬೋದು. SSC ಕಾನ್ಸ್ಟೇಬಲಲ್ಲಿ ಬಂದು ಸ್ಯಾಲ್ರಿ ಡೀಟೇಲ್ಸ್ನ ನೋಡೋದಾದರೆ ಇಲ್ಲಿ ಪೇ ಲೆವೆಲ್ 3ಲಿ ಬಂದು 21,700ರಿಂದ 69,100 ರೂಪಾಯಿ ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. SSC ಕಾನ್ಸ್ಟೇಬಲಲ್ಲಿ ಬಂದು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಇಲ್ಲಿ SC ST ಕ್ಯಾಂಡಿಡೇಟ್ಸ್ಗೆಲ್ಲ 5 ವರ್ಷ ಹೇಳಿದ್ದಾರೆ. OBC ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ 3 ವರ್ಷ ಹೇಳಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಬಂದು ಇಲ್ಲಿ ಜರ್ನಲ್ ಕೆಟಗರಿ ಹಾಗೆ EWS ಕ್ಯಾಂಡಿಡೇಟ್ಸ್ಗೆಲ್ಲ 3 ವರ್ಷ ಹೇಳಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸಲ್ಲಿ ಬಂದು OBC ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ 6 ವರ್ಷ ಹೇಳಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ ಬಂದು SC ST ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ 8 ವರ್ಷ ಹೇಳಿದ್ದಾರೆ. SSC ಕಾನ್ಸ್ಟೇಬಲಲ್ಲಿ ಬಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಅದಾದ ನಂತರ ಫಿಸಿಕಲ್ ಟೆಸ್ಟ್ ಇರುತ್ತೆ, ಹಾಗೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಅದಾದ ನಂತರ ಇಲ್ಲಿ ಶಾರ್ಟ್ ಲಿಸ್ಟಿಂಗ್ ಆಗಿರುತ್ತೆ. SSC ಕಾನ್ಸ್ಟೇಬಲಲ್ಲಿ ಬಂದು ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಇಲ್ಲಿ 30 ಇಯರ್ಸ್ ಒಳಗಡೆ ಇರೋರೆಲ್ಲ ಕೂಡ ಇಲ್ಲಿ 1600 ಮೀಟರ್ ರನ್ನಿಂಗ್ ಕೂಡ ಇರುತ್ತೆ. ಅದು 6 ನಿಮಿಷದೊಳಗಡೆ ನೀವು ಇಲ್ಲಿ ಕಂಪ್ಲೀಟ್ನ ಮಾಡಬೇಕಾಗತ್ತೆ. ಮೇಲ್ ಕ್ಯಾಂಡಿಡೇಟ್ಸ್ಗೆ ಹೈಟ್ ಬಂದು ಇಲ್ಲಿ 170 ಸೆಂಟಿಮೀಟರ್ ಇರಲೇಬೇಕಾಗಿರುತ್ತೆ. ಹಾಗೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಚೆಸ್ಟ್ ಬಂದು 81 ಸೆಂಟಿಮೀಟರಿಂದ 85 ಸೆಂಟಿಮೀಟರ್ ಒಳಗಡೆ ಇರಬೇಕಾಗಿರುತ್ತೆ. ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದು ಏಜ್ 30 ಇಯರ್ಸ್ ಒಳಗಡೆ ಇರೋರು 1600 ಮೀಟರ್ 8 ನಿಮಿಷದೊಳಗಡೆ ನೀವು ರನ್ನಿಂಗ್ನ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. ಜೊತೆಗೆ ಇಲ್ಲಿ ಹೈಟ್ ಬಂದು 157 ಸೆಂಟಿಮೀಟರ್ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಇರಬೇಕಾಗಿರುತ್ತೆ. SSC ಕಾನ್ಸ್ಟೇಬಲಲ್ಲಿ ಬಂದು ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 22 ಸೆಪ್ಟೆಂಬರ್ 2025 ಆಗಿರುತ್ತೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 21 ಅಕ್ಟೋಬರ್ 2025ಕ್ಕೆ ಅಪ್ಲಿಕೇಶನ್ ಕೂಡ ಲಾಸ್ಟ್ ಡೇಟ್ ಆಗುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಲಾಸ್ಟ್ ಪೇಮೆಂಟ್ ಡೇಟ್ ಬಂದು 22 ಅಕ್ಟೋಬರ್ 2025 ಆಗಿರುತ್ತೆ. ಅಪ್ಲಿಕೇಶನ್ ಕರೆಕ್ಷನ್ಗೂ ಕೂಡ ಬಿಟ್ಟಿದ್ದಾರೆ. ಕರೆಕ್ಷನ್ ಡೇಟ್ ಬಂದು ಇಲ್ಲಿ ನಿಮಗೆ 29 ಅಕ್ಟೋಬರ್ 2025ರಿಂದ 31 ಅಕ್ಟೋಬರ್ 2025 ಗಂಟ ನೀವು ಅಪ್ಲಿಕೇಶನ್ನ ಕರೆಕ್ಷನ್ ಕೂಡ ಮಾಡ್ಕೋಬೋದು. SSC ಕಾನ್ಸ್ಟೇಬಲ್ಗೆ ಬಂದು ಎಕ್ಸಾಮ್ ಡೇಟ್ ಯಾವಾಗಿರುತ್ತೆ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಡಿಸೆಂಬರ್ ಇಲ್ಲ ಜನವರಿಲಿ ಎಕ್ಸಾಮ್ ಕೂಡ ಕಂಟೆಂಟ್ ಮಾಡ್ತಾರೆ. SSC ಕಾನ್ಸ್ಟೇಬಲಲ್ಲಿ ಬಂದು ಇಂಪಾರ್ಟೆಂಟ್ ಲಿಂಕ್ ನೋಡೋದಾದರೆ ಅದರಲ್ಲಿ ಬಂದು ಅಫಿಷಿಯಲ್ ವೆಬ್ಸೈಟ್ ಬಂದು ssc.gov.inಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು.
ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.